ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ಮುದ್ದೆ, ಅನ್ನ, ಬೆಳಗಿನ ತಿಂಡಿ ಎಲ್ಲ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಂಬರೋಣ. ಇಲ್ಲೊಂದು ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ, ಎಳೆದಾಗಿದೆ, ಸಿಪ್ಪೆ ಸಹಿತ ಸಣ್ಣ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಒಂದು 6-7 ರೊಟ್ಟಿ ಆಗಂಗೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರಾತ್ರಿ ಅನ್ನ ಮಿಕ್ಕಿತ್ತು, ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಕುದಿದ ಮೇಲೆ ಈ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಚೆನ್ನಾಗಿ ಕುದಿ ಬರಲಿ ಇದು. ನೋಡಿ, ಇಷ್ಟು ಕುದಿ ಬಂದಿದೆ. ಚೆನ್ನಾಗಿ ಕುದಿಸ್ಬೇಕು ನೀರನ್ನ. ಇದನ್ನು ಈ ರೊಟ್ಟಿಗೆ ಹಾಕ್ಕೊಳ್ತೀನಿ. ಇವಾಗ ಇದನ್ನೆಲ್ಲ ಗಟ್ಟಿಗೆ ಕಲಿಸ್ಕೊತೀನಿ, ಆಮೇಲೆ ತೆಳ್ಳಿ ಮಾಡಿಕೊಂಡು ತಟ್ಬೋದು. ಮೊದಲು ಕಲಿಸ್ಕೊಳ್ತೀನಿ. ರುಬ್ಬೋದಕ್ಕೆ ಒಂದು ಹಿಡಿಯಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಹುರ್ಗಡ್ಲೆ, ಒಂದು 5-6 ಬೆಳ್ಳುಳ್ಳಿ, ಬಿಳಿ ಎಳ್ಳು 1 ಸ್ಪೂನ್ ತೊಗೊಂಡಿದ್ದೀನಿ, 2 ಸ್ಪೂನ್ ಸಾಂಬಾರು ಪೌಡ್ರು. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು. ಇದನ್ನು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ, ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ರುಬ್ಬೋದಕ್ಕೆ 2 ಹುಳಿ ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಹುಣಸೆಹಣ್ಣು ಹಾಕಲ್ಲ. ಇವಾಗ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಇದನ್ನು ಸ್ಟವ್ ಆನ್ ಮಾಡಿ ಒಂದು 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಾಯಲಿ ಕುಕ್ಕರ್ಗೆ. ಇಲ್ಲಿ ಒಗ್ಗರಣೆ ಸಾಮಾನು ತೊಗೊಂಡಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ, ಕರಿಬೇವು ತೊಗೊಂಡಿದ್ದೀನಿ. ಇದನ್ನು ಹಾಕ್ತೀನಿ. ಇವಾಗ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ನಾನು ಈರುಳ್ಳಿ ಹಾಕಿಲ್ಲ, ಬೇಕಿದ್ದವರು ಈರುಳ್ಳಿ ಹಾಕ್ಕೋಬೋದು. ಸೀಮೆ ಬದನೆಕಾಯಿ, ತೊಗರಿ ಕಾಳು ಹಾಕ್ತಾಯಿದ್ದೀನಿ. ಇಷ್ಟು ಬಾಡಿದ್ಮೇಲೆ ಉಪ್ಪು ಹಾಕ್ತೀನಿ. ರುಚಿಗೆ ಎಷ್ಟು ಬೇಕೋ ನಮಗೆ ಅಷ್ಟು ಹಾಕೊಳ್ಳೋದು. ಇವಾಗ ರುಬ್ಬಾಕಿರೋದು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನಮಗೆ ಕನ್ಸಿಸ್ಟೆನ್ಸಿ ಗೊಜ್ಜಿಂದು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತೀನಿ. ಇವಾಗ ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟು ತೆಳ್ಳಿ ಇರಬೇಕು, ಇಲ್ಲಾಂದರೆ ಕುಕ್ಕರ್ ತಳ ಹಿಡಿದ್ಬಿಡುತ್ತೆ. ಇವಾಗ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ಇವತ್ತು ಪೂಜೆ ಮಾಡಿಬಿಟ್ಟು ದೇವ್ರದ್ದು ಆಮೇಲೆ ತಿಂಡಿ ಶುರು ಮಾಡಿದ್ದೀನಿ. ರೇಣುಕಾದೇವಿ ಎಲ್ಲಮ್ಮ ತಾಯಿ ನಮ್ಮನೆ ದೇವರು. ಇದು ನಮ್ಮಲ್ಲೇ ಬಿಡುತ್ತವೆ. ಇವು ಒಂದು 50-60 ಹೂ ಬಿಡುತ್ತವೆ ಮೇಲೆ ತಾರಸಿ ಮೇಲೆ. ನಾವು ಶುಕ್ರವಾರ, ಮಂಗಳವಾರ ಮಾತ್ರ ದೇವರಿಗೆ ಎಡೆ ಮಾಡಿ, ಕಾಯಿ, ಬಾಳೆಹಣ್ಣು ಅಥವಾ ಏನಾದರೂ ಸರಿ ಎಡೆ ಮಾಡಿ, ಡೈಲಿ ಸಕ್ಕರೆ ಬೆಲ್ಲ ಎಡೆ ಮಾಡ್ತೀವಿ. ಮಂಗಳವಾರ, ಶುಕ್ರವಾರ ಬಾಳೆಹಣ್ಣು, ಕಾಯಿ ಯಾವುದಿರುತ್ತೆ ಮನೆಯಲ್ಲಿ, ಹಣ್ಣುಗಳು, ಸೇಬು, ದಾಳಿಂಬೆ ಯಾವುದಿದ್ರೂ ಸರಿ ಎಡೆ ಮಾಡ್ತೀವಿ. ಬಾಕಿ ದಿನ ಮಾಮೂಲಿ ಪೂಜೆ ಅಷ್ಟೇ. ದೀಪ ಹಚ್ಚಿ ಹೂವು ಧರಿಸ್ತೀವಿ. ಪೂಜೆ ಮಾಡಿ ಇವಾಗ ತಿಂಡಿಗೆ ಮಾಡೋಕ್ಕೆ ಹೋಗ್ತೀನಿ. ತವಾಗೆ ಎಣ್ಣೆ ಹಾಕ್ಬಿಟ್ಟು ರೊಟ್ಟಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 2 ತೆಳ್ಳಗಿರಬೇಕು, ತುಂಬ ಗಟ್ಟಿ ಕಲಿಸ್ಬಾರ್ದು. ಒಂದು 5-6 ರೊಟ್ಟಿ ಆಗಂಗೆ ಕಲಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಹಚ್ಕೊಬಿಟ್ಟು 1-2 ಉಂಡೆ ಇಟ್ಕೊಂಡಿದ್ದೀನಿ ಮೊದಲು. ಈಗ ನೀರು ಕೈ ಮಾಡ್ಕೊಂಡು ಹೀಗೆ ತಟ್ತಾ ಬರೋದು. ಕೈ ಗಂಟಿದ್ರೆ ನೀರು ಕೈ ಮಾಡ್ಕೋಬೇಕು. ಮತ್ತೆ ಹೀಗೆ ನೀರು ಕೈ ಮಾಡ್ಕೊಂಡು ಹೀಗೆ ತಟ್ತಾ ಬಂದರೆ ಅದೇ ಬರುತ್ತೆ. ಹಿಟ್ಟು ಗಟ್ಟಿ ಮಾಡ್ಕೋಬಾರ್ದು, ಸ್ವಲ್ಪ ತೆಳ್ಳಿನೇ ಇರಬೇಕು ಈ ತವಾ ರೊಟ್ಟಿಗೆ. ನಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ಹೀಗೆ ತಟ್ಕೊಳ್ಳೋದು. ಚೆನ್ನಾಗಿ ಬರುತ್ತೆ ರೊಟ್ಟಿ. ಕೈಗೇನಾರು ಅಂಟಿದ್ರೆ ಮತ್ತೆ ನೀರು ಹಚ್ಕೊಳ್ಳೋದು. ನೋಡಿ, ಇವಾಗ ಹೀಗೆ ತಟ್ಕೊಂಡಿದ್ದೀನಿ. ಇದನ್ನು ಸ್ಟವ್ ಆನ್ ಮಾಡಿ ಇಡ್ತೀನಿ. ನೋಡಿ, ಸ್ಟವ್ ಆನ್ ಮಾಡಿ ಒಂದು ತವಾ ಇಟ್ಟಿದ್ದೀನಿ. ಈಗ ಗೊಜ್ಜು ರೆಡಿಯಾಗಿದೆ.
ನೋಡಿ ಈ ರೀತಿ ಬಂದಿದೆ. ಇದೆಲ್ಲ ತಿರುಗಿಬಿಟ್ಟು ಹಾಕ್ಕೊಳ್ಳೋದಷ್ಟೇ. ಈ ರೀತಿ ರೊಟ್ಟಿ ಚೆನ್ನಾಗಿ ಬೇಯಬೇಕು, ಆವಾಗ ಟರ್ನ್ ಮಾಡಬೇಕು, ಇಲ್ಲಾಂದರೆ ಬರೋದಿಲ್ಲ, ಕಿತ್ತೋಗ್ಬಿಡುತ್ತೆ. ಈ ರೀತಿ ಎರಡು ಕಡೆ ಬೇಯಿಸ್ಕೊಳ್ಳೋದು. ಬೇಕಿದ್ದರೆ ಎಣ್ಣೆ ತುಪ್ಪ ಹಾಕೋಬೋದು. ನಾನು ಏನೂ ಹಾಕೊಳ್ಳಲ್ಲ. ನನ್ನ ಗಂಡಂಗಾದರೆ ತುಪ್ಪ ಹಾಕ್ತೀನಿ ಮೇಲೆ, ನಾನು ಹಾಗೆ ತಿಂದ್ಬಿಡ್ತೀನಿ. ನಾನು ಗೊಜ್ಜಿಗೆ ಮಾತ್ರ ತುಪ್ಪ ಹಾಕ್ಕೋತೀನಿ. ಇದು ಚೆನ್ನಾಗಿ ಬೇಯಲಿ. ನೋಡಿ ಎರಡು ಕಡೆ ಬೆಂದಿದೆ. ಇವಾಗ ತವ ತೆಗೆದುಬಿಟ್ಟು ಇನ್ನೊಂದು ತವ ಇಡ್ತೀನಿ. ಇದು ಬೆಂದ್ಕೊಳ್ಳಿ ರೊಟ್ಟಿ ಎರಡು ಕಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಸರ್ವ್ ಮಾಡೋಣ. ಹಸಿಕಾಳಿದ್ದಾಗ ಅವರೆಕಾಳು, ತೊಗರಿಕಾಳು ಯಾವ್ದು ಬೇಕಾದ್ರೂ ಹಾಕೋಬೋದು. ಹಸಿಕಾಳು ಇಲ್ಲ ಅಂದಾಗ ಕಡಲೆಬೇಳೆ, ಹೆಸರುಬೇಳೆ, ಅವರೆಬೇಳೆ ಬರುತ್ತಲ್ಲ, ಅದು ಮೂರನ್ನೂ ಯಾವ್ದಾದ್ರು ಒಂಚೂರು ಹಾಕಿದ್ರೆ ತರಕಾರಿಗೆ ಒಂದು 2-3 ಸ್ಪೂನ್ ಹಾಕ್ಬಿಟ್ರೆ ತರಕಾರಿಗೆ ತುಂಬ ಟೇಸ್ಟ್ ಬರುತ್ತೆ. ನಾನಿವತ್ತು ಹಸಿಕಾಳಿತ್ತು, ತೊಗರಿಕಾಳು ಮನೇಲಿ ಹಾಕಿದ್ದೀನಿ. ನೋಡಿ ಸರ್ವ್ ಮಾಡಿದ್ದೀನಿ. ಇದಕ್ಕೆ ಮೇಲೆ ತುಪ್ಪ ಹಾಕ್ಕೊಳ್ಳೋದು. ತುಪ್ಪ ಯಾರೇ ಆದರೂ ಸರಿ ತಿನ್ನಲೇಬೇಕು, ಮೂಳೆಗಳಿಗೆ ತುಂಬಾ ಒಳ್ಳೆಯದು. ಇವಾಗ ರೊಟ್ಟಿ ಒಂದು ಹಾಕ್ಕೊಂಡಿದ್ದೀನಿ, ಇನ್ನೊಂದು ಬೇಯ್ತಾ ಇದೆ. ಈ ರೀತಿ ಸರ್ವ್ ಮಾಡಿಕೊಡಿ. ಬಿಸಿ ಬಿಸಿ ರೊಟ್ಟಿ 3 ತಿಂದ್ಬಿಡ್ತಾರೆ. ಈ ಥರ ತೆಳ್ಳಗೆ ಮಾಡಿಕೊಟ್ರೆ ನೋಡಿ ಎಷ್ಟು ತೆಳ್ಳಗಿದೆ. ಹಸಿಟ್ಟಲ್ಲಿ ತಟ್ಟಿದ್ರೆ ಉಪ್ಕೊಳ್ಳುತ್ತೆ ರೊಟ್ಟಿ. ಮಣೆ ಇಟ್ಕೊಂಡು ಹಸಿಟ್ಟು ಹಾಕ್ಕೊಂಡು ತಟ್ಟಿದ್ರೆ. ಇದು ನಾನು ದಿಢೀರ್ನೇ ಮಾಡ್ಬೋದು ಅಂದ್ಬಿಟ್ಟು ಇದೇ ರೀತಿ ನಾನು ಮಾಡಿಬಿಡೋದು. ಇದು ಬೇಯ್ತಾ ಇದೆ. ಈ ರೊಟ್ಟಿ ಬೇಯಲಿ ಚೆನ್ನಾಗಿ. ಈ ರೀತಿ ಸರ್ವ್ ಮಾಡಿಕೊಡಿ ಮನೆಯವ್ರಿಗೆ. ನಾನು ಹಸಿದು ತೊಗರಿಕಾಳು 1.5 ಲೋಟ ತೊಗೊಂಡಿದ್ದೀನಿ. ಒಂದು ಟೊಮೊಟೊ ತೊಗೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೀರೆ ಸೊಪ್ಪು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ ಬಟ್ಲಿಗೆ ಹಾಕಿ ನೀರು ಹಾಕಿ ಬೇಯಿಸ್ಕೊತೀನಿ. ಹಸಿಕಾಳು ಕಾಲದಲ್ಲಿ ಒಮ್ಮೆ ಈ ರೀತಿ ಸಾಂಬಾರು ಮಾಡ್ಕೊಂಡು ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ರೆ ತುಂಬ ಹಿತ ಅನ್ನಿಸುತ್ತೆ. ಒಂದು ಸಲ ಮಾಡಿ ನೋಡಿ. ಇವಾಗ ಕುಕ್ಕರ್ ಬಟ್ಲಿಗೆ ಎಲ್ಲ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು 3 ವಿಷಲ್ ತೊಗೊಳ್ತೀನಿ. ನೋಡಿ ಸೊಪ್ಪು ಕಾಳು ಬೆಂದಿದೆ. ಇದರೊಳಗಿರೋ ಟೊಮೊಟೊ, ಹಸಿಮೆಣಸಿನ್ಕಾಯಿ ಎತ್ಕೊಳ್ತೀನಿ ಒಂದು ತಟ್ಟೆಗೆ. ನೋಡಿ ಟೊಮೊಟೊ, ಹಸಿಮೆಣಸಿನ್ಕಾಯಿ ಬೆಂದಿರೋದು. ಸ್ವಲ್ಪ ಸೊಪ್ಪು ಕಾಳು ತೊಗೊಂಡಿದ್ದೀನಿ. ಇದು ತಣ್ಣಗಾದ ಮೇಲೆ ರುಬ್ಕೋಬೇಕು. ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ, ಸೊಪ್ಪು ಕಾಳು, ಟೊಮೊಟೊ ಬೆಂದಿರೋದು ಎತ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ. ಮೆಣಸು, ಜೀರಿಗೆ ಎತ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಇವಾಗ ಮರೆತುಬಿಟ್ಟೆ. ಬೆಳ್ಳುಳ್ಳಿ ಇಟ್ಕೊಂಡು ಇಷ್ಟನ್ನು ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಇವಾಗ ಈ ರೀತಿ ಫ್ರೆಶ್ ಆಗಿ ಖಾರ ರುಬ್ಬಿ ಹಾಕಿದಾಗ ಉಪ್ಸಾರು ತುಂಬ ಚೆನ್ನಾಗುತ್ತೆ. ಇದು ತಣ್ಣಗಾದ್ಮೇಲೆ ಹಾಕ್ಕೊಳ್ತೀನಿ. ಹುಣಸೆಹಣ್ಣು ಇದು 2 ಹಾಕ್ಕೊಂಡು ಖಾರ ಫ್ರೆಶ್ ಆಗಿ ರುಬ್ಕೊಳ್ತೀನಿ. ನೋಡಿ ಈ ರೀತಿ ಖಾರ ರುಬ್ಕೊಂಡಿದ್ದೀನಿ ಫ್ರೆಶ್ ಆಗಿ. ಇದನ್ನು ಇವಾಗ ನೀರೊಳಗೆ ಹಾಕೋಣ. ಬೆಂದಿರೋ ಸೊಪ್ಪು ಕಾಳು ನೀರೊಳಗೆ ಇದೆಲ್ಲ ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ. ನೋಡಿ ರುಬ್ಬಾಕಿರೋದು ಹಾಕಿ ತೊಳೆದೆಲ್ಲ ನೀರು ಹಾಕಿ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಬಿಡ್ಬೇಕು, ಒಗ್ಗರಣೆ ಮಾಡಬಾರ್ದು. ಉಪ್ಸಾರು ರೆಡಿ. ಫ್ರೆಶ್ ಆಗಿ ಖಾರ ರುಬ್ಬಾಕಿರೋದು ಮುದ್ದೆಗೆ ತುಂಬ ಚೆನ್ನಾಗಿರ್ತದೆ. ಅನ್ನ ಮುದ್ದೆಗೆ ಈ ರೀತಿ ನೀವು ಒಂದು ಸಲ ಮಾಡಿ. ಚೆನ್ನಾಗಿ ಕುದಿಸೋಣ. ಇವಾಗ ಒಂದು ಅಕ್ಕಿಗೆ 2 ನೀರು ಹಾಕಿ ಅಕ್ಕಿನೂ ಇಟ್ಕೊಂಡಿದ್ದೀನಿ. ಸಾರು ಆದಮೇಲೆ ಅಕ್ಕಿನೂ ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಡ್ತೀನಿ. ಇದು ಚೆನ್ನಾಗಿ ಕುದಿ ಬರಲಿ. ಇವಾಗ ಸಾಂಬಾರು ನೋಡಿ ಈ ಥರ ರುಬ್ಬಿರೋದು ಹಾಕ್ಬಿಟ್ಟು ಕುದಿಸಿ, ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ಬಿಟ್ಟು ಮುದ್ದೆಗೂ ಇವಾಗ ರೆಡಿಯಾಗಿದೆ ಸಾಂಬಾರು. ಅನ್ನಕ್ಕೂ ರೆಡಿಯಾಗಿದೆ. ನಾನು ಇಲ್ಲಿ ಅನ್ನನೂ ಮಾಡ್ಕೊಂಡಿದ್ದೀನಿ. ಇದಿನ್ನೂ ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಹಸಿ ಕಾಳಿದ್ದಾಗ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ಮೇಲೆ ಹಿಟ್ಟು ಮಾಡ್ಕೊಬಿಟ್ಟು, ಹಿಟ್ಟು ಸೈಡ್ಗೆ ಸಾರು ಹಾಕಿಬಿಟ್ಟು ನಿಂಬೆ ಹುಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾರು. ಈ ರೀತಿ ಒಮ್ಮೆ ನೀವು ಮಾಡಿ ನೋಡಿ. ಈ ರೀತಿ ಚೆನ್ನಾಗಿ ಕುದಿಸ್ಬೇಕು. ರುಬ್ಬಿರೋ ವಾಸನೆ ಎಲ್ಲ ಹೋಗಬೇಕು. ಆ ರೀತಿ ಕುದಿಸಿ ನೋಡಿ. ನಾನು ಈ ರೀತಿ ಅನ್ನ, ತುಪ್ಪ, ಸಾಂಬಾರು ಸರ್ವ್ ಮಾಡ್ಕೊಂಡಿದ್ದೀನಿ. ಮುದ್ದೆ ಆದರೆ ಮುದ್ದೆಗೂ ಸರ್ವ್ ಮಾಡ್ಕೊಳ್ಳಿ. ನಾನು ರಾತ್ರಿಗೆ ಮಾಡ್ತೀನಿ ಮುದ್ದೆ. ಒಂದು ಪಾತ್ರೆಯಲ್ಲಿ ಮೆಜರಿಂಗ್ ಕಪ್ಪಲ್ಲಿ 1.5 ಕಪ್ಪು ನೀರು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ, 1 ಸ್ಪೂನ್.
ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟಲ್ಲ, ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ತೀನಿ. ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ತೀನಿ. ಇದನ್ನೆಲ್ಲ ಕ್ಲೀನಾಗಿ ಒಂದು ಕೋಲಿಂದ ತಿರುಗ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಇಲ್ಲಿ 1.5 ಕಪ್ ನೀರಿಗೆ 1 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಹಾಕೋಣ. ಇದಕ್ಕೆ ಈ ಥರ ಉಕ್ಕು ಬರಬೇಕು. ಆವಾಗ ಈ ಕೋಲ್ ತೆಗೆದುಬಿಟ್ಟು ಈ ಹಿಟ್ಟು ಹಾಕೋಣ. 1-2 ಸೇರು ರಾಗಿ ಹಿಟ್ಟು ಹಾಕ್ತೀನಿ ಮಧ್ಯಕ್ಕೆ. ನೋಡಿ, ಈ ರೀತಿ ಹಿಟ್ಟು ಹಾಕ್ಬಿಟ್ಟು 1-2 ನಿಮಿಷ ಬಿಡಬೇಕು ಚೆನ್ನಾಗಿ ಬೇಯೋಕ್ಕೆ. ಸ್ಟವ್ ಊರಿನ ಸಿಮ್ ಮಾಡಬೇಕು. ಇದು ಚೆನ್ನಾಗಿ ಬೇಯಲಿ. ನೋಡಿ, ಇಷ್ಟು ಬೆಂದಾದಮೇಲೆ ಒಂದು ಸ್ಪ್ಯಾಚುಲನ, ಒಂದು ಮುದ್ದೆ ಕೋಲೋ ಯಾವ್ದಾದ್ರು ತಗೊಂಡು ಹೀಗೆ ಒಂದೇ ಡೈರೆಕ್ಷನಲ್ಲಿ ಹಿಂಗೆ ತಿರುಗ್ತಾ ಬರಬೇಕು. ಎಲ್ಲೂ ಗಂಟಾಗಲ್ಲ. ಕರೆಕ್ಟ್ ಪರ್ಫೆಕ್ಟ್ ಅಳತೆ. 1.5 ನೀರಿಗೆ 1. ಯಾವ ಬ್ಯಾಚುಲರ್ಸು ಬರದೇ ಇದ್ದವ್ರು ನೋಡ್ಕೊಂಡು ಮಾಡ್ಕೊಂಬಿಡ್ಬಿಡ್ಬೋದು. ಇದು ಒಂದೇ ಆ್ಯಂಗಲಲ್ಲಿ ತಿರುಗಿಸ್ತಾ ಬರಬೇಕು. ಈ ಹಸಿಟ್ಟೆಲ್ಲ ಒಂದು ಮುದ್ದೆ ರೂಪಕ್ಕೆ ಬರುತ್ತೆ. ಈಗ ಫುಲ್ಲು ಸ್ವಲ್ಪ ಸಿಮ್ಗಿಟ್ಬಿಟ್ಟು ಬೇಯಕ್ಕೆ ಬಿಡೋಣ. ಸ್ಟವ್ ಆಫ್ ಮಾಡಿದ್ದೀನಿ. ನಾನು ಒಂದು ಬಟ್ಟೆನ ಒದ್ದೆ ಮಾಡ್ಕೊಂಡಿದ್ದೀನಿ ನೀರಿಗೆ ಹಾಕ್ಕೊಂಡು. ಈ ಬಟ್ಟೆಯಲ್ಲಿ ಹಿಟ್ಟು ತಗೊಬಿಟ್ಟು ನಾನು ಮುದ್ದೆ ಕಟ್ತೀನಿ. ಆವಾಗೇನು ಸುಡಲ್ಲ. ಕೆಲವರು ತಟ್ಟೆ ಅದ್ರ ಮೇಲೆ ಹಾಕ್ಕೊಂಡು ಕಟ್ತಾರೆ. ನಾನು ಈ ಥರ ಬಟ್ಟೆಲಿ ಕಟ್ತೀನಿ, ಬಟ್ಟೆ ಮೇಲೆ ತಗೊಬಿಟ್ಟು. ನೋಡಿ, ಈ ರೀತಿ ಮುದ್ದೆಗೆ ತೊಗರಿಕಾಳು ಸೊಪ್ಪುಂದು ಉಪ್ಸಾರು ಯಾವ ರೀತಿ ಮಾಡೋದು ಅಂತ ಹಿಂದೆ ತೋರಿಸಿದ್ದೀನಿ. ಮಧ್ಯಾಹ್ನ ಅನ್ನ ಊಟಕ್ಕೆ ಮಾಡ್ಕೊಂಡಿದ್ದೆ. ಈಗ ರಾತ್ರಿ ಮುದ್ದೆ ಮಾಡಿದ್ದೀನಿ ಅದೇ ಸಾಂಬಾರಿಗೆ. ಈ ರೀತಿ ನೀವು ಒಂದು ಸಲ ಮನೇಲಿ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.